ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಕೋಚಿಂಗ್ ಕ್ಲಾಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇವತ್ತಿನ ದಿವಸ ಮೆಂಟಲ್ ಎಬಿಲಿಟಿ ಸಂಭವನೀಯ ಪ್ರಶ್ನೆಗಳನ್ನ ಬಿಡಿಸೋಣ. ಯಾವ ರೀತಿ ಪ್ರಶ್ನೆಗಳು ಬರ್ತಾವ, ನಾವು ಯಾವ ರೀತಿ ಈಗ ತಯಾರಾಗಬೇಕು, ಯಾಕಂತಂದ್ರೆ ನೀವು ಆದರ್ಶ ಪರೀಕ್ಷೆಯನ್ನು ಬರೆಯಲು ತಯಾರಾಗ್ತಾ ಇದ್ದೀರಾ. ಅದಕ್ಕೋಸ್ಕರ ನಾನು ನಿಮ್ಗೋಸ್ಕರ ಪ್ರತಿ ದಿವಸ ಮೆಂಟಲ್ ಎಬಿಲಿಟಿ ಕ್ಲಾಸ್ಗಳನ್ನ ಬಿಡಿಸ್ತಾ ಇದ್ದೀನಿ. ಅದರ ಜೊತೆಗೆ ಸಾಮಾನ್ಯ ಜ್ಞಾನ, ಹಾಗೆ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ, ಹೀಗೆ ಹಲವಾರು ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಎಲ್ಲಾ ವಿಷಯಗಳ ಒಂದು ಸಬ್ಜೆಕ್ಟ್ ಗಳನ್ನ ನಾವು ಪರಿಶ್ರಮ ನವೋದಯ ಯೂಟ್ಯೂಬ್ ಚಾನಲ್ ಅಲ್ಲಿ ಬಿಡಿಸ್ತಾ ಇದ್ದೀವಿ. ಇದಕ್ಕೆ ತಮ್ಮ ಸಂಪೂರ್ಣವಾದ ಬೆಂಬಲ ಸಹ ಬೇಕಾಗ್ತದ. ಅದಕ್ಕೆ ನೀವು ಬೆಂಬಲ ಕೊಡಬೇಕಾದ್ರೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರ ಪ್ರತಿದಿನ ಶೇರ್ ಮಾಡ್ಬೇಕು, ಸ್ಟೇಟಸ್ ಅನ್ನ ಹಾಕಿ. ಯಾಕಂತಂದ್ರೆ ಇನ್ನು ಹಲವಾರು ವಿದ್ಯಾರ್ಥಿಗಳಿಗೆ ಏನಾಗ್ತದ, ಮನೆಯಲ್ಲಿ ಇದ್ಕೊಂಡು ಅಭ್ಯಾಸ ಮಾಡಕ ಒಂದು ಅನುಕೂಲ ಆಗ್ತತಿ ಅಂತ ಹೇಳಿ. ಹಂಗಿದ್ರೆ ನಾವು ಇವತ್ತಿನ ದಿವಸ ಏನ್ ಮಾಡೋಣ ಅಂತಂದ್ರ ಮೆಂಟಲ್ ಎಬಿಲಿಟಿ ಅಂತಕ್ಕಂತ ಈ ಒಂದು ಅಧ್ಯಾಯದ ಮೇಲೆ ಹಲವಾರು ಪ್ರಶ್ನೆಗಳನ್ನ ಕೇಳಿದಾರೆ. ಹಾಗಂತಂದ್ರ ಬಹಳ ಟಫ್ ಇರ್ತೈತಿ ಅಂತೇನಲ್ಲ, ಬಹಳ ಈಜಿ ಇರ್ತೈತಿ. ಹೌದಾ? ಅದನ್ನ ಹೆಂಗ್ ಬಿಡಿಸ್ಬೇಕು? ಹೌದಾ? ಆ ಮೆಂಟಲ್ ಎಬಿಲಿಟಿ ಬಿಡಿಸೋದ್ರಿಂದ ನಮ್ಮ ಒಂದು ತಾರ್ಕಿಕ ಬುದ್ಧಿಮಟ್ಟ ಸಹ ಏನಾಗ್ತದ ಅಂದ್ರೆ ಹೆಚ್ಚಿಗೆ ಆಗ್ತದ, ನೆನಪಿನ ಶಕ್ತಿನೂ ಜಾಸ್ತಿ ಆಗ್ತದ. ಹೌದಾ? ಯಾಕೆ ಜಾಸ್ತಿ ಆಗ್ತದ ಅಂದ್ರ ಆ ಪ್ರಶ್ನೆಗಳನ್ನ ನೋಡಿದಾಗ ಯೋಚನೆ ಮಾಡುವ ಶಕ್ತಿ ಬಂದ್ಬಿಡ್ತೈತಿ ನಮಗ್. ಹೌದಿಲ್ಲ? ಯೋಚನೆ ಮಾಡ್ತೀವಿ, ಕ್ವಶನ್ಸ್ ಗಳನ್ನ ಓದ್ತೀವಿ. ಹೌದಾ? ಅದ್ರ ಬಗ್ಗೆ ಥಿಂಕ್ ಮಾಡ್ತೀವಿ, ಅದನ್ನ ಬಿಡ್ಸಕ್ ಟ್ರೈ ಮಾಡ್ತೀವಿ. ಹಿಂಗ್ ಮಾಡೋದ್ರಿಂದ ಏನಾಗ್ತದಪ್ಪ ಅಂತಂದ್ರ ನಮ್ಮ ನೆನಪಿನ ಶಕ್ತಿನ ಜಾಸ್ತಿ ಆಗ್ತದ. ಆಮೇಲೆ ನಮಗ ಬಿಡಿಸ್ಲಾಕ್ ಅನುಕೂಲ ಆಗ್ತದ. ಅದ್ರ ಜೊತೆಗೆ ನಮಗ ಪರೀಕ್ಷೆ ಒಳಗೆ ಏನಾಗ್ತದೆ ಅಂದ್ರ ಸಮಯ ಉಳಿತೈತಿ. ಬೇಗ ಬೇಗ ಏನ್ ಮಾಡ್ತೀರಿ, ಸ್ಪೀಡ್ ಮಾಡ್ತೀರಿ. ಅದಕ್ಕ ಸ್ಪೀಡ್ ಮೆಂಟಲ್ ಎಬಿಲಿಟಿಯನ್ನ ನಾವ್ ಏನ್ ಮಾಡ್ಬೇಕು, ಇಂಪ್ರೂವ್ ಮಾಡ್ಕೋಬೇಕು. ಇಂಪ್ರೂವ್ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕ್ರಿ, ಪ್ರಾಕ್ಟೀಸ್ ಮಾಡ್ಬೇಕು. ಓಕೆ, ಹಾಗಾದ್ರೆ ಇವತ್ತಿನ ದಿವಸ ನಾವ್ ಏನ್ ಮಾಡೋಣ್ರಿ, ಮೆಂಟಲ್ ಎಬಿಲಿಟಿ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ನೋಡ್ರಿ, ಮೊದಲ ಪ್ರಶ್ನೆ ಏನ್ ಕೇಳಿದಾರ ಅಂತೇಳಿ ಬಹಳ ಸಿಂಪಲ್ ಆಗಿದೆ. ಗುಂಪಿಗೆ ಕೊಟ್ಟಿರುವ ಗುಂಪುಗಳಲ್ಲಿ ಭಿನ್ನವಾಗಿರುವ ಸಂಖ್ಯೆ ಅಂತೇಳಿ ಕೇಳ್ಯಾರ. ಭಿನ್ನವಾಗೈತಿ, ಯಾವ ಸಂಖ್ಯೆ ಭಿನ್ನವಾಗೈತಿ ಅಂತೇಳಿ ಪ್ರಶ್ನೆ ಕೇಳ್ಯಾರ. ಗುಂಪಿಗೆ ಸೇರ್ಲಾರ್ದು ಯಾವ್ದು, ಭಿನ್ನವಾಗಿದ್ದು ಯಾವ್ದು ಅಂತ ಈ ತರ ಪ್ರಶ್ನೆಗಳನ್ನ ಕೇಳ್ತಿರ್ತಾರ. ಅವಾಗ ನಾವ್ ಏನ್ ಮಾಡ್ಬೇಕಂದ್ರ ನೋಡ್ಕೋಬೇಕಿಲ್ಲ ಸರಿಯಾಗಿ. ನೋಡ್ರಿ, ಏನ್ ಕೊಟ್ಟಾರ ಅಂತಂದ್ರ 2, 8, 3, 27, 4, 16, 7, 343 ಅಂತ ಕೊಟ್ಟಾರ. ನೋಡ್ರಿ, ಈಗ ಏನಾಗಿದೆ ಅಂದ್ರ ಈ 4 ಆಯ್ಕೆಗಳೊಳಗ ಒಂದು ಭಿನ್ನವಾಗೈತಿ, ಒಂದನ್ನ ನಾವ್ ಏನ್ ಮಾಡ್ಬೇಕು, ತೆಗಿಬೇಕು. ಹೌದಾ? ಏನ್ ಗುರ್ತಾಗ್ತದ ನೋಡ್ರಿ, 2ರ ಘನ ಸಂಖ್ಯೆ 8. ಎಸ್, 2ರ ಘನ ಎಷ್ಟು, 8. 3ರ ಘನ ಎಷ್ಟು, 27. 4ರ ಘನ ಎಷ್ಟ ಆಕೈತ್ರಿ, 64 ಆಕತಿ. ಆದ್ರೆ ಇಲ್ಲಿ 16 ಬಂದೈತಿ ಅಂದ್ರ ಇದೇನಾಗ್ತೈತಿ ಅಂದ್ರ ಮುಂದ್ ನೋಡುನು, ಇದನ್ನ ನೋಡುನು. 7ರ ಘನ ಸಂಖ್ಯೆ 343. ಹಂಗಾದ್ರೆ ಇದು ಘನ ಸಂಖ್ಯೆದ, ಇದು ಘನ ಸಂಖ್ಯೆದ, ಇದು ಘನ ಸಂಖ್ಯೆದ. ನಮಗ ಏನಾಗ್ತದ ಅಂದ್ರ ಇದು ಒಂದು ಮಾತ್ರ ಏನಾಗ್ತೈತ್ರಿ, ವರ್ಗ ಸಂಖ್ಯೆ ಅದ. ಯಾವ ಸಂಖ್ಯೆ ಅದ, ವರ್ಗ ಸಂಖ್ಯೆ ಅದ. ಹಂಗಾದ್ರೆ ನಾವು ಗುಂಪಿನಿಂದ ಯಾವ ತೆಗಿಬೇಕ್ರಿ, ಆಯ್ಕೆ ಸಿ ಅನ್ನ ತೆಗಿಬೇಕು. ಯಾಕಂತಂದ್ರೆ 2ರ ಘನ 8, 3ರ ಘನ 27, 7ರ ಘನ 343. ಹಾಗಾದ್ರೆ 4ರ ಘನ ಸಂಖ್ಯೆ ಎಷ್ಟಾಕಿತ್ತಂದ್ರ ನಮಗ ಇಲ್ಲಿ 64 ಆಕಿತ್ತು. ಆಯ್ಕೆ ಒಳಗಿಲ್ಲ, ಅಲ್ಲಿ 16 ಕೊಟ್ಟಾನ. ಅಂದ್ರ 4ರ ವರ್ಗ ಸಂಖ್ಯೆಯನ್ನ ಕೊಟ್ಟಾನ. ಇವು 3 ಘನ ಸಂಖ್ಯೆ ಆಗುವುದ್ರಿಂದ 4 ಏನಾಗ್ತತಿ, ವರ್ಗ ಸಂಖ್ಯೆ ಆಗ್ತತಿ. ಅದಕ್ಕೆ ನಾವ್ ಏನ್ ಮಾಡ್ಬೇಕು, 4ಅನ್ನ ತೆಗಿಬೇಕು. ಇನ್ನೊಂದು ನಿಮ್ಗೆ ಗೊತ್ತಿರ್ಲಿ, ಈ ಮೆಂಟಲ್ ಎಬಿಲಿಟಿಯನ್ನ ಬಿಡಿಸಬೇಕಾದ್ರ ನಿಮ್ಗೆ 5ರಿಂದ 6 ಕ್ವಶನ್ಸ್ ಈಜಿ ಆಗ್ಬೇಕಾದ್ರೆ ನಿಮ್ಗೆ ಏನೇನ್ ಗೊತ್ತಿರ್ಬೇಕು, ಬಹಳ ಸಿಂಪಲ್ ಐತಿ. ಏನ್ ಗೊತ್ತಿರ್ಬೇಕಂದ್ರ ನೋಡ್ರಿ, ವರ್ಗ ಸಂಖ್ಯೆ ಗೊತ್ತಿರ್ಬೇಕು. ಹೌದಾ? ಒಂದ್ ಮಿನಿಮಮ್ 20ರ ತನಕ. ಅಂಡರ್ಸ್ಟ್ಯಾಂಡ್ ಆಯ್ತು? ಆಮೇಲೆ ಘನ ಸಂಖ್ಯೆ ಗೊತ್ತಿರ್ಬೇಕು. ಹೌದು? ಆಮೇಲೆ ಟೇಬಲ್ ಮಗ್ಗಿ ಎಷ್ಟು, ಒಂದು 20. ಆಮೇಲೆ ಅವಿಭಾಜ್ಯ ಸಂಖ್ಯೆ, ಯಾವ ಸಂಖ್ಯೆ ರೀ, ಅವಿಭಾಜ್ಯ ಸಂಖ್ಯೆ ನಿಮಗ ಮಿನಿಮಮ್ 100 ತನಕ ಗೊತ್ತಿರ್ಬೇಕು. ಅಂಡರ್ಸ್ಟ್ಯಾಂಡ್ ಆತ್ಲ? ಎಷ್ಟು ತನಕ ರೀ, ಒಂದು 100 ತನಕ ಗೊತ್ತಿರ್ಬೇಕು. ಇವಷ್ಟು ಗೊತ್ತಿದ್ದು ಅಂದ್ರ ನಿಮಗ 3ರಿಂದ 4 ಮಾರ್ಕ್ಸ್ ಏನಪ್ಪಾ ಅಂತಂದ್ರ ಕಿಶಿಯಾಗಿದ್ದಂಗ, ಅದು ಗೊತ್ತಿರ್ಲಿ ನಮ್ಗೆ. ಹೌದಾ? ಹಂಗಿದ್ರ ಮುಂದ್ ನೋಡೋಣ. ಎಸ್, ಇಲ್ಲಿ ತೊಗೊಂಬಂದಿ ನೋಡ್ರಿ, ಸ್ಕ್ವಯರ್ ನಂಬರ್. ಏನ್ರಿ, ಸ್ಕ್ವಯರ್ ನಂಬರ್ ಅಂತಂದ್ರ ನಮಗ ವರ್ಗ ಸಂಖ್ಯೆ ಅಂತ ಕರಿತೀವಿ ನಾವು. ನೋಡ್ರಿ, 1ರಿಂದ 30 ತನಕ ನಿಮ್ಗೆ ಏನ್ ಮಾಡಿನಿ ಅಂತಂದ್ರ ಇಲ್ಲಿ ಟೇಬಲ್ ಮುಖಾಂತರ ನಿಮ್ಗ ನಾನು ತೋರಿಸ್ತಾ ಇದ್ದೀನಿ. ನೀವು ಸಂಪೂರ್ಣವಾಗಿ ಏನ್ ಮಾಡ್ರಿ ಅಂದ್ರ ಈ ವಿಡಿಯೋನ ಪಾಸ್ ಮಾಡಿ ಇವನ್ನೆಲ್ಲಾ ನಿಮ್ ಬುಕ್ನ್ಯಾಗ ನೀಟಾಗಿ ಬರ್ಕೋರಿ. ಹೌದಾ? ಬರ್ಕೊಂಡ್ ಪ್ರತಿದಿನ ಒಂದ್ಸಲ
ನೀವೇನು ಮ್ಯಾಥ್ಸ್ ಮತ್ತು ಮೆಂಟಲ್ ಬಿಲಿಟಿ ಏನ್ ಬಿಡಿಸ್ತಾ ಇರ್ತೀರಲ್ಲ, ಫಸ್ಟ್ ಫೇಜ್ನಾಗ ಬರ್ಕೋರಿ. ಬರ್ಕೊಂಡು ಒಂದ್ 5 ನಿಮಿಷ ಎಲ್ಲವನ್ನು ಒಂದ್ಸಲ ರಿವಿಷನ್ ಮಾಡ್ತಾ ಮಾಡ್ತಾ ಹೋದ್ರಿ ಅಂದ್ರ 7ರಿಂದ 8 ದಿವಸದೊಳಗ ನಿಮಗ್ 30 ತನಕ ಪರ್ಫೆಕ್ಟ್ ಆಗಿಬಿಡ್ತೀರಿ. ಅಂತ ಸರಣಿ ಒಳಗ ಇಂತ ಒಂದು ವರ್ಗ ಸಂಖ್ಯೆ ಮ್ಯಾಗ ನಿಮಗ್ ಕೇಳ್ಬಿಟ್ರಂದ್ರ ನಿಮ್ಗೆ ಗೊತ್ತಾಗ್ಬಿಡ್ತೈತಿ. ಹೆಂಗ್ ಗೊತ್ತಾಕತ್ ನೋಡ್ರಿ, ಇಲ್ಲಿ ನಿಮಗ 4, 9, 16 ಕೊಟ್ಟು ಡ್ಯಾಶ್ ಕೊಟ್ಟು 36 ಬರ್ದಿದ್ರಂದ್ರ ಅಂದ್ರ ಇಲ್ಲಿ ಏನ್ ಬರ್ತೈತ್ರಿ ನೆಕ್ಸ್ಟ್ ಸಂಖ್ಯೆ ಅನ್ನೋದು ನಿಮ್ಗೆ ಈಜಿ ಆಗ್ತೈತಿ. ಯಾಕಂದ್ರ ಪ್ರಾಕ್ಟೀಸ್ ಮಾಡಿರ್ತೀರಿ, ಓದಿರ್ತೀರಿ. ಹೌದಾ? ಇವನ್ ಏನ್ ಮಾಡ್ರಿ, ಸ್ಕ್ವೇರ್ ನಂಬರ್ 1 to 30 ಪರ್ಫೆಕ್ಟ್ ಮಾಡ್ರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕ್ಯೂಬ್ ನಂಬರ್ಸ್ ಅಂದ್ರೆ ಏನು? ಗಣಸಂಖ್ಯೆ. ಗಣಸಂಖ್ಯೆ ಏನಪ್ಪಾ ಅಂತಂದ್ರ 30 ತನಕ ಟೇಬಲ್ ಮುಖಾಂತರ ಇಲ್ಲಿ ಕೊಟ್ಟಿವಿ. ನೀವೇನ್ ಮಾಡ್ರಿ, ಇವನ್ನೆಲ್ಲವನ್ನ ಸಂಪೂರ್ಣವಾಗಿ ಇದೇ ಹೇಳಿದ್ನಲ್ಲ, ಬುಕ್ನಾಗೆಲ್ಲ ನೀಟಾಗಿ ಬಿಡಿಸ್ರಿ. ಬಿಡಿಸ್ಕೊಂಡು ಏನ್ ಮಾಡ್ರಿ, ಪ್ರತಿ ದಿವಸ ಒಂದ್ಸಲ ಇದನ್ನು ಅದ್ರ ಜೊತೆಗೆ ಬರ್ಕೊಂಡ ಪ್ರತಿ ದಿವಸ ಒಂದ್ಸಲ ಬರೆದು ಪ್ರಾಕ್ಟೀಸ್ ಮಾಡಿ. ಹೌದಾ? ನೋಡ್ರಿ, ಎಲ್ಲಾ ನೀಟಾಗಿ ಅಗ್ದಿ 30 ತನಕ ಪರ್ಫೆಕ್ಟ್ ಆದ್ರೆ ಸಾಕ. ನಿಮ್ಗೆ ಎಂತಾವ್ದು ಬೇಕಾದಂತ ಪ್ರಶ್ನೆ ಕೇಳಿದ್ರೆ ಏನಾಗ್ತದೆ, ಮೆಂಟಲ್ ಎಬಿಲಿಟಿ ಈಜಿ ಆಗ್ತದ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೋಡ್ರಿ, ಪ್ರೈಮ್ ನಂಬರ್ಸ್ ಅಂದ್ರ ಅವಿಭಾಜ್ಯ ಸಂಖ್ಯೆಗಳು. ಹೌದಾ? ಅವಿಭಾಜ್ಯ ಸಂಖ್ಯೆಗಳ ಪ್ರಶ್ನೆಗಳನ್ನ ಹೆಂಗ ಕೇಳ್ತಾರ ಅಂತಂದ್ರ ನೋಡ್ರಿ, ಇಲ್ಲಿ 2 ಕೊಟ್ಟಾನ, 3 ಕೊಟ್ಟಾನ, 5 ಕೊಟ್ಟಾರ. ಇಲ್ಲಿ 7 ಗ್ಯಾಪ್ ಮಾಡ್ತಾರ, ಮುಂದಿನ ಸಂಖ್ಯೆನ ಈ ರೀತಿ ಕೊಟ್ಟು ಬಿಡ್ತಾರ. ಹೌದಾ? ಒಂದ್ ಕ್ವಶನ್ ಸಾಲ್ವ್ ಆತು. ಮತ್ ಇದ್ರ ಮ್ಯಾಗ ಇನ್ನೂ ಒಂದು ಕ್ವಶನ್ಸ್ ಏನ್ ಕೇಳ್ತಾರ ಅಂದ್ರ 1ರಿಂದ 100ರವರೆಗೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳು ಇವತ್ತು ಪ್ರಶ್ನೆ ಕೇಳ್ತಾರ. ಹಂಗಿದ್ರ ನೋಡೋಣ ನಾವ್ ಎಷ್ಟದಾವ ಅಂತ ಹೇಳಿ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25. ಇಲ್ಲಿ 101 100ರ ಒಳಗೆ ಅಂತೇಳಿ ಪ್ರಶ್ನೆ ಕೇಳ್ಯಾರ. ಹೌದಾ? ಎಷ್ಟದವ್ರಿ? 25 ಅವಿಭಾಜ್ಯ ಸಂಖ್ಯೆಗಳದಾವ. ಎಲ್ಲಿಂದ? 1ರಿಂದ 100ರ ಒಳಗೆ. ಹೌದಾ? ಎಷ್ಟದವ್ರಿ? 25 ಅವಿಭಾಜ್ಯ ಸಂಖ್ಯೆಗಳದಾವ. ಹಂಗಿದ್ರ ಇಲ್ಲಿ ಮತ್ತೊಂದು ಪ್ರಶ್ನೆ ಕೇಳ್ತಾನ, 1ರಿಂದ 50ರೊಳಗೆ ಎಷ್ಟದಾವ ಅಂತೇಳಿ ಪ್ರಶ್ನೆ ಕೇಳ್ತಾನ. ನೋಡೋಣ್ರಿ, 1, 2, 3, 4, 5, 6, 7, 8, 9, 10, 11, 12, 13, 14, 15. ಎಷ್ಟದಾವ್ರಿ? 15 ಅದಾವ. ಇಷ್ಟೆಲ್ಲಾ ನೆನ್ಪಿಡ್ಬೇಕು ನಿಮಗ. 1ರಿಂದ 100ರ ಒಳಗೆ ಎಷ್ಟು ಪ್ರೈಮ್ ನಂಬರ್ ಇದಾವ ಅಂತ ಕೇಳಿದಾರೆ 25. 1ರಿಂದ 50ರೊಳಗೆ ಎಷ್ಟು ಪ್ರೈಮ್ ನಂಬರ್ ಇದಾವ ಅಂತ ಕೇಳಿದ್ರ 15. ಇಷ್ಟೆಲ್ಲಾ ಏನ್ ಮಾಡ್ಕೋಬೇಕಂದ್ರ ನೀವು ಸ್ಪಷ್ಟವಾಗಿ ಗೊತ್ತಿತ್ತಂದ್ರ. ಮತ್ತೆ ಇಲ್ಲಿ ಏನ್ ಮಾಡ್ತಾರಂದ್ರ ಸರಣಿ ಒಳಗ್ ಕೇಳ್ಬಿಡ್ತಾರೆ. ಯಾಕಂದ್ರ 4 ಸಂಖ್ಯೆಗಳನ್ನ ಕೊಡ್ತಾರ. ಏನ್ ಕೊಡ್ತಾರ ನೋಡ್ರಿ, 71, 73, 79 ಕೊಡ್ತಾರ. ಇದೊಂದು ಡ್ಯಾಶ್ ಕೊಟ್ಟ 89 ಕೊಟ್ಟು ಬಿಡ್ತಾರ. ಅವಾಗ ನೀವು ಏನ್ ಮಾಡ್ತೀರಿ, ಇವುಗಳ ಸಂಖ್ಯೆಗಳನ್ನ ಏನ್ ಮಾಡ್ತೀರಿ, ಬಿಡಿಸ್ಕೊತ ಹೋಗ್ತೀರಿ. ಅದಕ್ಕೆ ಮುಂಚೆ ಏನ್ ಮಾಡ್ಬಿಡ್ಬೇಕು ನೀವು, 1ರಿಂದ 100 ತಕ ಪರ್ಫೆಕ್ಟ್ ಆಗಿ ನೀವ್ ಏನ್ ಮಾಡ್ರಿ, ಅಭ್ಯಾಸವನ್ನು ಮಾಡ್ರಿ, ಬಿಡಿಸ್ರಿ. ಭಯಪಟ್ ಮಾಡ್ಕೊಂಡ್ಬಿಟ್ರ ಮುಗಿದ್ ಹೋಯ್ತು, ನಿಮ್ಗೆ ಏನಾಗ್ತದ, ಈಜಿ ಆಗ್ತದೆ. ಎಸ್, ಮುಂದೆ ಹೋಗೋಣ. ಇಲ್ಲಿ ನೋಡ್ರಿ, ಇಲ್ಲಿ ಪ್ರೈಮ್ ನಂಬರ್ ಮ್ಯಾಗ ಕ್ವಶನ್ಸ್ ಬಂದತ್. ಅವಿಭಾಜ್ಯ ಸಂಖ್ಯೆ ಮ್ಯಾಗ ಹೆಂಗ್ ನೋಡ್ರಿ, 7 ಕೊಟ್ಟಾರ, 7, 5, 7, 11, 13. ಇಲ್ಲಿ ಡ್ಯಾಶ್ ಕೊಟ್ಟಾರ, ಮುಂದ್ 19 ಕೊಟ್ಟಾರ. ಹಂಗಿದ್ರೆ ನೋಡೋಣ ಏನೈತಿ, ಬರ್ರಿ ನೋಡ್ರಿ. ಏನ್ ಕೊಟ್ಟಾರ, 7 ಕೊಟ್ಟಾರ, 11 ಕೊಟ್ಟಾರ, 13 ಕೊಟ್ಟಾರ. ಇದನ್ನ ಇಲ್ಲಿ ಡ್ಯಾಶ್ ಕೊಟ್ಟು 19 ಕೊಟ್ಟಾರ. ಹಂಗಾದ್ರೆ ನಮ್ಮ ಆಯ್ಕೆ ಏನ್ರಿ, 17. ನೋಡ್ರಿ, ಒಂದ್ ಪ್ರಶ್ನೆ ಏನಾಯ್ತು ನಿಮಗ ಈಗ ಸಿಕ್ಕೇ ಬಿಡ್ತ. ಆನ್ಸರ್ ಏನಾಗ್ತತಿ ಇಲ್ಲಿ, 17 ಆಗ್ತದ. ಯಾಕಂದ್ರ ಇವೆಲ್ಲ ಏನದಾವ ಅಂತಂದ್ರ ಅವಿಭಾಜ್ಯ ಸಂಖ್ಯೆಗಳು, ಪ್ರೈಮ್ ನಂಬರ್ ಅಂತೇಳಿ ಕರಿತೀವಿ. ಇಲ್ಲಿ ನೋಡ್ರಿ, ಇಲ್ಲೊಂದ್ ಪ್ರಶ್ನೆ ಬಂದದ. ರೇಡಿಯೋ ಕೇಳುವುದು. ರೇಡಿಯೋವನ್ನ ಏನ್ ಮಾಡ್ತೀವಿ ನಾವು, ಕೇಳಲಿಕ್ಕೆ ಉಪಯೋಗ ಮಾಡ್ತೀವಿ. ಚಲನಚಿತ್ರವನ್ನ, ನಾವೊಂದು ಮೂವಿಯನ್ನ ಏನ್ ಮಾಡ್ತೀವಿ, ಚಲನಚಿತ್ರವನ್ನ ನೋಡ್ತೀವಿ. ನಿರ್ದೇಶಕ, ನಟ, ನಿರ್ಮಾಪಕ, ವೀಕ್ಷಕ ಅಂದ್ರ ನಾವೇನ್ ಮಾಡ್ತೀವಿ, ನೋಡ್ತೀವಿ. ನೋಡ್ರಿ, ಏನಾಗ್ತದ, ಒಬ್ಬ ನಿರ್ದೇಶಕ, ನಟ, ನಿರ್ಮಾಪಕ ಕೂಡಿಕೊಂಡು ಒಂದ್ ಏನ್ ಮಾಡ್ತಾರ, ಚಲನಚಿತ್ರವನ್ನ ಮಾಡ್ತಾರ. ಆದ್ರ ನಾವೇನ್ ಮಾಡ್ತೀವಿ, ಆ ಚಲನಚಿತ್ರವನ್ನ ವೀಕ್ಷಣೆ ಮಾಡ್ತೀವಿ. ಇದಕ್ಕ ಅನಾಲಜಿ ಅಂತ ಕರಿತೀವಿ ನಾವು, ಸಹ ಸಂಬಂಧ ಅಂತೇಳಿ. ಏನ್ ಕರಿತೀವಿ, ಸಹ ಸಂಬಂಧ ಅಂತ ಕರಿತೀವಿ. ಇದ್ರದ್ದು ಏನ್ ಸಂಬಂಧ ಇದೆ ಅಲ್ಲ, ಇದನ್ನ ಸಂಬಂಧವನ್ನ ನಾವ್ ಏನ್ ಮಾಡ್ಬೇಕು, ಹುಡುಕ್ಬೇಕು. ಚಲನಚಿತ್ರ ಅಂದ್ರೆ ನಟನು ಬರ್ತಾರ, ನಿರ್ಮಾಪಕರು ಬರ್ತಾರ, ನಿರ್ದೇಶಕರು ಬರ್ತಾರ. ಆದ್ರೆ ನಮಗ್ ಪ್ರಶ್ನೆ ಏನ್ ಕೇಳ್ಯಾರಂದ್ರ ಇದರ ಸಂಬಂಧ ಏನದಲ್ಲ, ಅದೇ ರೀತಿ ನಾವು ಇದ್ರ ಸಂಬಂಧ ಹುಡುಕ್ಬೇಕಾದ್ರ ನಮಗ್ ಏನಾಗ್ತದ ಅಂದ್ರ ಇದು ವೀಕ್ಷಕ. ಎಸ್, ಅಥವಾ ನೋಡಲು ಅದ್ ಕೊಡ್ತಾರ. ಹೌದಾ? ನೋಡಲು ಅದ್ ಕೊಟ್ರ ಅದ ಆನ್ಸರ್ ಆಕತಿ. ಇಲ್ಲೊಂದ್ ನೋಡ್ರಿ, ಕೋಡಿಂಗ್ ಡಿ ಕೋಡಿಂಗ್ ಮ್ಯಾಗ ಮೆಂಟಲ್ ಎಬಿಲಿಟಿ ಒಳಗ ಪ್ರಶ್ನೆ ಹೆಂಗ್ ಕೇಳ್ತಾರ. ನಿಮಗ್ ಒಂದ್ ಗೊತ್ತಿರ್ಲಿ, ಸ್ಪಷ್ಟವಾಗಿ ಕೋಡಿಂಗ್ ಡಿ ಕೋಡಿಂಗ್ ಬಂದು ಅಂದ್ರ ನೀವೇನ್ ಮಾಡ್ಬೇಕಂದ್ರ ಈ ರೀತಿ ಎದಿಂದ ಜಡ್ ತಕ್ಕ ನೀವೇನ್ ಮಾಡ್ಬೇಕು, ABCD ಅನ್ನ ನಿಮ್ಮೊಂದ ಕಚ್ಚಾ ಹಾಳಿ ಒಳಗ್ ಬರ್ಕೊಬೇಕು. ಬರ್ಕೊಂಡಿದ್ರ ಮ್ಯಾಗ ಸಂಖ್ಯೆಯನ್ನ ಕೊಡ್ಬೇಕು. ಯಾವ ರೀತಿ ಸಂಖ್ಯೆ ಕೊಡ್ಬೇಕ್ರಿ, 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25,
ಎಸ್ 26 20 21 22 23 24 ಎಸ್ 1 ಸೆಕೆಂಡ್ 25 26 ಎಸ್ ಡಿ ಒಂದು ಎಕ್ಸ್ಟ್ರಾ ಆಗಿದೆ ಅಲ್ಲಿ. ಹಾ, ಈ ರೀತಿ ಸಂಖ್ಯೆಗಳು ಯಾಕೆ ಗೊತ್ತಿರ್ಬೇಕಂದ್ರ ಕೆಲವೊಂದ್ ಸಾರಿ ಪ್ರಶ್ನೆಗಳನ್ನ ಕೇಳ್ತಾನೆ. ಇದನ್ನ ಬಿಡಿಸೋಣ, ಆಮೇಲೆ ಹೇಳ್ತೀನಿ ನಿಮ್ಗೆ ಯಾವ ರೀತಿ ಕೇಳ್ತಾರಂತ. ನೋಡ್ರಿ, ಇಂಗ್ಲಿಷ್ ಬಿ ಅಕ್ಷರದಿಂದ ಎಸ್ ಅಕ್ಷರದ ಒಳಗೆ, ನೋಡ್ರಿ ಪ್ರಶ್ನೆನ ಅರ್ಥ ಮಾಡ್ಕೋಬೇಕ. ಬಿ ಅಕ್ಷರದಿಂದ ಎಸ್ ಅಕ್ಷರದ ಒಳಗ ಎಷ್ಟು ಇಂಗ್ಲಿಷ್ ಅಕ್ಷರಗಳಿವೆ ಅಂತೇಳಿ ಪ್ರಶ್ನೆಯನ್ನ ಕೇಳ್ಯಾರ. ಹಂಗಿದ್ರೆ ಇಲ್ಲಿ ನೋಡ್ರಿ, ನಾವ್ ಎಣ್ಸ್ಕೊತ ಹೋಗೋಣ. ಬಿ ಅಕ್ಷರದಿಂದ ನಾನು ಬಿ ಅಕ್ಷರವನ್ನ ಹಿಡಿದುಕೊಂಡ ನಾ ಮುಂದೆ ಹೋಗ್ಬೇಕು, ಅದನ್ನ ಬಿಟ್ಟು ಹೋಗ್ಬಾರ್ದು. ಹಂಗಿದ್ರೆ ಎಣ್ಸೋಣ್ರಿ. 1 2 3 4 5 6 7 8 9 10 11 12 13 14 15 16 17 ಎಷ್ಟು ಅಕ್ಷರ ಅದಾವ್ರಿ? 17 ಅಕ್ಷರ ಅದಾವ. ಎಲ್ಲಿಂದ ರೀ? ಎಸ್ ಒಳಗ ಅಂತ ನಾನು ನೋಡ್ರಿ. ಇಲ್ಲಿಂದ ಎನ್ಸೋಣ ಇನ್ನೊಂದ್ಸರಿ. 1 2 3 4 5 6 7 8 9 10 11 12 13 14 15 16 17 ಹೌದಾ? 17 18 ಎಸ್ ಎಸ್ ಅಕ್ಷರದ ಒಳಗೆ ಅಂತಂದ್ರ ನಮ್ಗೆ ಎಷ್ಟ್ ಆಕಾವ್ರಿ? ಇದನ್ನು ಹಿಡ್ಕೋಬೇಕಿಲ್ಲಿ. ಎಸ್ ಅನ್ನ ಹಿಡ್ಕೊಂಡ ಬಿ ವರೆಗೆ ಎಷ್ಟ್ ಆಗ್ತಾವ ಅಕ್ಷರಗಳು ಅಂತಂದ್ರ ನಮಗ ಏನಾಗ್ತಾವ್ರಿ? 18 ಆಗ್ತಾವ. ನಮ್ಮ ಆಯ್ಕೆ ಇದು. ಮತ್ತೆ ಇಲ್ಲಿ ಮ್ಯಾಗ ಸಂಖ್ಯೆಗಳನ್ನ ಬರ್ಸಿದ್ವಿ. ಇದ್ರ ಮ್ಯಾಗ ಹೆಂಗ ನಮಗ ಪ್ರಶ್ನೆಯನ್ನ ಕೇಳ್ತಾರ ಅಂತಂದ್ರ ಜಸ್ಟ್ ಏನ್ ಮಾಡ್ತಾನಪ್ಪ ಅಂತಂದ್ರ ನೋಡ್ರಿ, ಇಲ್ಲಿ ಬರೆದಿಡ್ತೀನಿ ನಿಮ್ಗ. ಡಿ ಇ ಈಕ್ವಲ್ ಟು, ಹೌದಾ? ಏನ್ ಮಾಡ್ತಾನಂದ್ರ ನೋಡ್ರಿ ಎಷ್ಟದರಿ? ಡಿ ಮತ್ತು ಇ, ಹೌದಾ? 5 6 ಇದೆಯಲ್ಲ, ಅಲ್ಲೇನ್ ಮಾಡ್ತಾನಂದ್ರ 11 ಅಂತ ಕೊಡ್ತಾನ. ಅಂಡರ್ಸ್ಟ್ಯಾಂಡ್ ಆತಾ? ಪ್ರಶ್ನೆಯನ್ನು ಮುಂದೆ ಯಾವ ರೀತಿ ಕೇಳ್ತಾ ಇದ್ದ ಅಂತ ಹೇಳಿ. ಆಮೇಲೆ ಜಿ ಎಚ್ ಈಕ್ವಲ್ ಟು ವಾಟ್ ಏನ್ ಕೇಳ್ತಾನ್ರಿ? ಏನ್ ಮಾಡ್ಯ ನೋಡ್ರಿ ಇಲ್ಲಿ. ಡಿ ಅಂದ್ರ ಎಷ್ಟನೇ ಅಕ್ಷರ? ಎಸ್ 4ನೇ ಅಕ್ಷರದ. ಇ ಅಂದ್ರ 5ನೇ ಅಕ್ಷರದ. ಇವ್ನ ಎರಡು ಏನ್ ಮಾಡ್ಯಾನ್ರಿ ಇಲ್ಲಿ? ಪ್ಲಸ್ ಮಾಡ್ಯಾನ. ಅದಕ್ಕೆ ಏನಾಗೈತಿ? 11 ಆಗೈತಿ. ಡಿ 11 ಹೆಂಗ್ ಬರ್ತೈತಿ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದಲ್ಲಿ. ಇವೆರಡು ಏನ್ ಮಾಡ್ತಾನಂದ್ರ ಪ್ಲಸ್ ಮಾಡಿರ್ತಾರ ಅಥವಾ ಮೈನಸ್ ಮಾಡಿರ್ತಾರ ಅಥವಾ ಇಂಟು ಮಾಡಿರ್ತಾರ. ಹಂಗಾದ್ರೆ ಜಿ ಎಷ್ಟದ? 7 ಅದ. ಎಚ್ ಏನದ? 8 ಅದ. ಇವ್ನ ಎರಡು ಪ್ಲಸ್ ಮಾಡಿದ್ರೆ ಎಷ್ಟ ಆಗ್ತದ ಅಂದ್ರ ನಮ್ಗ 15 ಆಗ್ತದ. ಈ ರೀತಿ ನಾವೇನ್ ಮಾಡ್ಬೇಕಂದ್ರ ಇಲ್ಲಿ ಆನ್ಸರ್ ಗಳನ್ನ ಕಂಡುಹಿಡಿಬೇಕು. ನಾ ಏನ್ ಮಾಡ್ತೀನಿ ಅಂದ್ರ ನಿಮ್ ಕೋಡಿಂಗ್ ಡಿ ಕೋಡಿಂಗ್ ಕೆಲವೊಂದಿಷ್ಟೊಂದು 20 ಪ್ರಶ್ನೆಗಳನ್ನ ನಾನು ಹೇಳ್ತೀನಿ ನಿಮಗ. ಓಕೆ, ಇಲ್ಲಿ ನೋಡ್ರಿ. 2012 ಹಾಗೆ ಯಾವ ವರ್ಷದ ಕ್ಯಾಲೆಂಡರ್ ಮತ್ತೆ ಬರ್ತದ? ಈಗ 2012 ಐತ್ಲ, ಇದ್ರ ಹಂಗನ ಇನ್ನೊಂದು ಯಾವ ವರ್ಷದ ಕ್ಯಾಲೆಂಡರ್ ಬರ್ತದ ಅಂತೇಳಿ ಪ್ರಶ್ನೆ ಕೇಳ್ಯಾರ. ಅರ್ಥ ಮಾಡ್ಕೋರಿ. ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಇಂತ ಪ್ರಶ್ನೆ ಕೇಳಿದಾಗ ನಾವ್ ಏನ್ ಮಾಡ್ಬೇಕ್ರಿ? ಬರ್ಕೋಬೇಕು ಮೊದಲಿ 2012. ಹೌದಾ? ಹೆಂಗ್ ಕಂಡು ಹಿಡಿದ್ರಿ ಇದನ್ನ? ಕೊನೆ 2 ಸಂಖ್ಯೆನ ನಾವ್ ಏನ್ ಮಾಡ್ಬೇಕ್ರಿ? 4ರ್ಲೆ ಭಾಗವನ್ನ ಮಾಡ್ಬೇಕು. ಸಂಪೂರ್ಣವಾಗಿ ಭಾಗವನ್ನ ಮಾಡ್ಬೇಕು. ಹೌದಾ? ಎಷ್ಟ್ ನೋಡೋಣ. 12 ಐತಿ. ಹೌದಾ? ಎಷ್ಟ್ರಲ್ಲೇ ಬರ್ತೈತ್ರಿ? 4 3ಲೆ 12. ಎಷ್ಟ್ರಿ? 4 3ಲೆ 12. ಇಲ್ಲಿ ಏನಾಗ್ತದ್ರಿ? 1ಕ್ಕೆ 0 0. ಶೇಷ ಏನ್ ಉಳಿತ್ರಿ? ಇಲ್ಲಿ 0 ಉಳಿತ. ಶೇಷ 0 ಉಳಿತಂದ್ರ ನಾವ್ ಏನ್ ಮಾಡ್ಬೇಕಂತಂದ್ರ 0ಕ್ಕೆ ಎಷ್ಟು ವರ್ಷ ಪ್ಲಸ್ ಮಾಡ್ಬೇಕ್ರಿ ಇಲ್ಲಿ? ಎಸ್ 28 ವರ್ಷ. ಹೌದಾ? ಎಷ್ಟು ವರ್ಷ ರೀ? 28 ವರ್ಷ ಪ್ಲಸ್ ಮಾಡ್ಬೇಕು. ಹಂಗಾರ ನಾವ್ 2012ಕ್ಕೆ ಏನ್ ಮಾಡ್ಬೇಕಂದ್ರ 28 ವರ್ಷ ಪ್ಲಸ್ ಮಾಡ್ರಿ. ಎಷ್ಟಾಗ್ತತ್ ನೋಡ್ರಿ? ಎಷ್ಟಾಗ್ತತ್ರಿ? ಮಾಡೋಣ. ಎಸ್ ಇಲ್ಲಿ ನೋಡ್ರಿ ಏನಾಗ್ತದ? 10, ಇಲ್ಲಿ 4, ಇಲ್ಲಿ 0, ಇಲ್ಲಿ 2040 ಆಗ್ತತಿ. ಎಸ್ ಹೌದಾ? ಇನ್ನೊಂದು ಬಿಡಿಸಿ ತೋರಿಸ್ತೇನೆ ನಿಮಗ, ಸ್ವಲ್ಪ ಕನ್ಫ್ಯೂಸ್ ಆಗಿದ್ರ. ನೋಡ್ರಿ ಬ್ಯಾರೆ ತಗೋಣ. ಏನ್ ತಗೊಂಡ್ರಿ ಬ್ಯಾರೆ ಅಂತಂದ್ರೆ ಇಲ್ಲಿ 2007 ತಗೋಣ. ಎಸ್ ಹೌದಾ? ಹಂಗಾದ್ರೆ ನಾವ್ ಏನ್ ಮಾಡ್ಬೇಕಿಲ್ಲಿ? ಲಾಸ್ಟ್ ಅದ ಕೊನೆ 2 ಸಂಖ್ಯೆನ 4ರ್ಲೆ ಏನ್ ಮಾಡ್ಬೇಕ್ರಿ? ಭಾಗ ಮಾಡ್ಬೇಕು. ಹಂಗಾದ್ರ ಇಲ್ಲಿ 0 7 ತಗೋಣ. ಹೌದಾ? ಇಲ್ಲಿ ಏನ್ ಮಾಡ್ಬೇಕು? 4 ತಗೋಣ. ಹೌದಾ? 4 1ಲೆ 4. ಎಸ್ ಎಷ್ಟು ಉಳಿತ್ರಿ? ಶೇಷ 3 ಉಳಿತ. 3 ಅಂದ್ರೆ ಎಷ್ಟು ವರ್ಷ ಕೂಡಿಸ್ಬೇಕ್ರಿ? 11 ವರ್ಷ ಕೂಡಿಸ್ಬೇಕು. ಎಷ್ಟು ವರ್ಷ ಕೂಡಿಸ್ಬೇಕ್ರಿ? 11 ವರ್ಷ ಕೂಡಿಸ್ಬೇಕು. ಹಂಗಿದ್ರೆ ಏನ್ ಮಾಡೋಣ? 2007ಕ್ಕೆ ನಾವೇನ್ ಮಾಡೋಣ ಅಂದ್ರ 11 ಕೂಡ್ಸುನು. ಇಲ್ಲಿ 8 ಬರ್ತದ. ಹೌದಾ? ಇಲ್ಲಿ 1 ಬರ್ತದ. ಇಲ್ಲಿ 0 ಬರ್ತದ. ಇಲ್ಲಿ 2 ಬರ್ತದ. 2018. 2007 ಕ್ಯಾಲೆಂಡರ್ ಹೆಂಗೈತ್ಲ ಅದೇ ಸೇಮ್ ಯಾವ ಕ್ಯಾಲೆಂಡರ್ ಬರ್ತದ ಅಂದ್ರ 2018 ಬರ್ತದ. ಇಲ್ಲಿ ಏನ್ ಮಾಡಿದ್ವಿ? ಮೊದ್ಲೇದ 2012 ಅದ್ರೊಳಗೆ ಹೆಂಗ ಕ್ಯಾಲೆಂಡರ್ ಐತ್ಲ ಅದೇ ಸೇಮ್ ಏನಪ್ಪಾ ಅಂತಂದ್ರ 2040 ಬರ್ತದ. ಹಂಗಾದ್ರ ಮತ್ ಯಾವ್ದ್ರ ಒಂದು ಬ್ಯಾರೆ ಬಿಡಿಸಿ ನೋಡೋಣ. ಬ್ಯಾರೆ ಅಂದ್ರ ನೋಡ್ರಿ, ನಾವ್ ಏನ್ ಮಾಡ್ಬೇಕಂದ್ರೆ ಇನ್ನೊಂದು ಸ್ಪಷ್ಟವಾಗಿ ನೋಡ್ರಿ. 4ರ್ಲೆ ನಾವು ಡಿವೈಡ್ ಮಾಡುವಾಗ
ಶೇಷ 0 ಉಳಿತಂದ್ರ 28 ವರ್ಷ ಪ್ಲಸ್ ಮಾಡ್ಬೇಕ. ಶೇಷ 1 ಉಳಿತಂದ್ರ 6 ವರ್ಷ ಪ್ಲಸ್ ಮಾಡ್ಬೇಕ. ಶೇಷ 2 ಮತ್ತು 3 ಉಳಿತಂದ್ರ 11 ವರ್ಷ ಪ್ಲಸ್ ಮಾಡ್ಬೇಕು. ಇದು ನಿಮ್ಗೆ ಗೊತ್ತಿರ್ಬೇಕ. ಹಂಗಂದ್ರ ನೀವೇನ್ ಮಾಡ್ರಿ ಕಮೆಂಟ್ದೊಳಗ 2024 ನೋಡ್ರಿ 24 4 ಮಗ್ಯಾಗ ಐತಿ ಹೌದಾ. ನಾವ್ ಏನ್ ಮಾಡಿದ್ವಿ ಡಿವೈಡ್ ಮಾಡಿದ್ರೆ ಏನಾಗ್ತೈತಿ 0 ಉಳಿತೈತಿ. ಹಂಗಾದ್ರ ಅದಕ್ಕೆ 28 ಕೂಡಿಸಿದ್ರೆ ಎಷ್ಟು ವರ್ಷ ಆಕೈತಿ ಅಂತ ನೀವು ನೋಡಿದ್ರಿ ಅಂದ್ರ ನಿಮ್ಗೆ ಅದೇ ವರ್ಷದ ಕ್ಯಾಲೆಂಡರ್ ಸೇಮ್ 2025 ಮಾರ್ಚ್ ಹೌದಾ 10ನೇ ತಾರೀಕು ಸೋಮವಾರ ಇತ್ತಂದ್ರ ಅದನ್ನ 4ರಲ್ಲಿ ನಾವು ಭಾಗ ಹೋಗದಾಗ ಅದಕ್ಕೆ ಎಷ್ಟು ಪ್ಲಸ್ ಮಾಡ್ತೀವಲ್ಲ ಆ ವರ್ಷನೂ ಏನಾಗಿರ್ತೈತಿ ಅದೇ ದಿನ ಅದೇ ತಾರೀಕು ಸೇಮ್ ದಿನಾನೇ ಇರ್ತೈತಿ. ನಿಮ್ಗೆ ಗೊತ್ತಿರ್ಲಿ ಹೌದಾ. ಹಿಂಗ್ ನಾವೇನ್ ಮಾಡಿದಪ್ಪ ಅಂತಂದ್ರೆ ಬಿಡಿಸ್ಬಹುದು. ಎಸ್ ನೆಕ್ಸ್ಟ್ ನೋಡ್ರಿ ಇನ್ನೇನ್ ಮಾಡೋ ನೋಡ್ರಿ ಇನ್ನೊಂದು ಬಿಡಿಸೋಣ 2015 ಬಿಡಿಸೋಣ. ಎಸ್ ತಿಳ್ಕೊರಿ ಯಾವ್ದು ಬೇಕಾದ್ ಕೇಳ್ರಿ ಅದೇ ವರ್ಷದ ಹಾಗೆ ಈ ವರ್ಷದ ಕ್ಯಾಲೆಂಡರ್ ಮತ್ತೆ ಬರುತ್ತದೆ ಅಂತ ಇಂತ ಪ್ರಶ್ನೆ ಕೇಳಿದಾಗ ನಾವು 4ರಲ್ಲೇನ ಭಾಗಸ್ ಮಾಡ್ಬೇಕು. ಕೊನೆ 2 ಸಂಖ್ಯೆ ಹೌದಾ 15 ತಗೊಳ್ಳೋಣ ಹೌದಾ 4 1 4 4 8 4 3 12 ಹೌದಾ 4 3 ಏನ್ರಿ 12 ಎಷ್ಟು ಉಳಿತ್ರಿ ಶೇಷ ಎಷ್ಟು ಉಳಿಸೈತಿ ನೋಡ್ರಿ 3 ಉಳಿತೈತಿ 0 ಇಲ್ಲಿ ಏನಾಗ್ತದೆ 3 ಉಳಿತು 3 ಅಂದ್ರೆ ಎಷ್ಟು ವರ್ಷ ಪ್ಲಸ್ ಮಾಡ್ಬೇಕು ನಾವು 11 ವರ್ಷ ಪ್ಲಸ್ ಮಾಡ್ಬೇಕು. 2015 ರೀ 11 ಪ್ಲಸ್ ಮಾಡಿದ್ರ 6 2 0 2 ನೋಡ್ರಿ 2026 ಕ್ಯಾಲೆಂಡರ್ 2015 ಕ್ಯಾಲೆಂಡರ್ ಸೇಮ್ ಇರ್ತೈತಿ. 2015 ಜನವರಿ 1ನೇ ತಾರೀಕು ಸೋಮವಾರ ಇತ್ತಂದ್ರ 2026 ಜನವರಿ 1ನೇ ತಾರೀಕ ಸೋಮವಾರ ಇರ್ತೈತಿ. ಬೇಕಾದ್ರೆ ನೀವು ಗೂಗಲ್ದಾಗ ಸರ್ಚ್ ಮಾಡಿ ನೋಡ್ಬೋದು. ನೀವು ಬಿಡಿಸಿ ನೋಡ್ರಿ ಯಾವ್ದು ಬಿಡಿಸಿ ನೋಡ್ರಿ 2025 ಏನ್ ಮಾಡ್ರಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ ನಿಮ್ಗೆ ಗೊತ್ತಾಕತಿ. ಎಸ್ ಹಾಗಾದ್ರೆ ಏನ್ ಮಾಡೋಣ ಮುಂದಿನ ಪ್ರಶ್ನೆ ಹೋಗೋಣ. ನೋಡ್ರಿ ಇದು ಬ್ಲಡ್ ರಿಲೇಷನ್ ಅಂದ್ರ ರಕ್ತ ಸಂಬಂಧ ಅಂತಕ್ಕಂಥ ಒಂದು ಚಾಪ್ಟರ್ಸ್ ಒಳಗ ಆ ಅಧ್ಯಾಯದೊಳಗ ಪ್ರಶ್ನೆಗಳು ಹಲವಾರು ರೀತಿ ಬರ್ತಾವ. ಅದನ್ನು ನಾವು ಸರಳವಾಗಿ ಬಿಡಿಸೋಣ. ನೋಡ್ರಿ ನಿಮ್ಗೊಂದು ಏನ್ ಹೇಳ್ತೀನಂತಂದ್ರ ಬ್ಲಡ್ ರಿಲೇಷನ್ ಒಳಗ ನಾವೊಂದು ಕೆಲವೊಂದಿಷ್ಟು ಚಿಹ್ನೆಗಳನ್ನ ಗುರ್ತಾ ಮಾಡ್ಕೋಬೇಕು. ಈ ಚಿಹ್ನೆ ಏನನ್ನ ಸೂಚಿಸ್ತದೆ ಅಂದ್ರ ಗಂಡು ಮಕ್ಕಳನ್ನ ಸೂಚಿಸ್ತದ ಹೌದಾ. ಚೌಕ ಇತ್ತಂದ್ರ ಏನ್ರಿ ಗಂಡು ಮಕ್ಕಳು, ವೃತ್ತ ಇತ್ತಂದ್ರ ಹೌದಾ ಹೆಣ್ಣು ಮಕ್ಕಳನ್ನ ಸೂಚಿಸ್ತದೆ. ಇವು ನಿಮ್ಗೆ ಸ್ಪಷ್ಟವಾಗಿ ಗೊತ್ತಿರ್ಬೇಕು. ಹಂಗಿದ್ರೆ ಇದನ್ನ ಬಿಡ್ಸಕ್ ನಮ್ಗೆ ಗೊತ್ತಾಗ್ತದೆ. ಆರ್ ಮತ್ತು ಬಿ ಗಂಡ ಹೆಂಡತಿ ನೋಡ್ರಿ ಆರ ಮತ್ತ ಬಿ ಏನತ್ರಿ ಗಂಡ ಹೆಂಡತಿ ಐತಿ. ಇಬ್ರು ಏನ್ರಿ ಗಂಡ ಹೆಂಡತಿ. ಎಯು ಬಿನ ತಾಯಿ, ಎಯು ಬಿನ ಮಗಳು. ಪ್ರಶ್ನೆ ಏನದ ಎಯು ಬಿನ ಮಗಳು. ಎ ಯಾರ ಮಗಳತ್ರಿ ಬಿನ ಮಗಳತ್ತ. ಹಂಗಾದ್ರೆ ಏನ್ ಮಾಡೋಣ ನಾವ ಇಲ್ಲಿ ಬರೆದ್ ಬಿಡೋಣ. ಎಸ್ ಬಿನ ಅಂತಂದ್ರ ಇವರು ನೋಡ್ರಿ ಇವ ಗಂಡ ಅದ ಇವ್ ಹೆಂಡತಿ ಆದ್ಲು ಈಕಿ ಮಗಳಾದ್ಲು ಗೊತ್ತಾತ ಹೌದಾ. ಈಕಿಗೆ ಇವರಿಬ್ರು ತಂದೆ ತಾಯಿ ಆದ್ರ. ನೆಕ್ಸ್ಟ್ ಏನ್ ಕೇಳ್ಯಾರ ಹಾಗಾದ್ರೆ ಏನ ತಾಯಿ ಯಾರು ಅಂತೇಳಿ ಪ್ರಶ್ನೆ. ಏನ ತಾಯಿ ಯಾರು ಆರ್. ಏನ ತಾಯಿ ಯಾರು ಆರ್ ರೈಟ್ ಆನ್ಸರ್. ಇಷ್ಟ ನಮಗೆ ವೃತ್ತಗಳು ಹಾಕಾಕ ಚಿಹ್ನೆಗಳನ್ನ ಹಾಕಾಕ್ ಬಂದ್ರ ಬಹಳ ಈಜಿ ಆಗ್ತದ. ಇನ್ನೊಂದ್ಸಲ ಹೇಳ್ತ ನೋಡ್ರಿ ಆರ್ ಮತ್ತು ಬಿ ಗಂಡ ಹೆಂಡತಿ. ಆರ್ ಮತ್ತು ಬಿ ಇಬ್ರು ಗಂಡ ಹೆಂಡತಿ ಕರೆಕ್ಟಾ. ಎಯು ಬಿನ ಮಗಳು. ಎಯು ಬಿನ ಮಗಳು ನೋಡ್ರಿ ಎ ಇದ್ದಕ್ಕೆ ಬಿನ ಮಗಳು ಹೌದಾ ಕರೆಕ್ಟ್ ಐತಿ. ಹಾಗಾದ್ರ ಏನ ತಾಯಿ ಯಾರು ಅಂತ ಯಾರ ಏನ ತಾಯಿ ಯಾರಿ ಆರ. ಏನ ತಂದೆ ಯಾರ ಬಿ ಆಗ್ತಾರ. ಓಕೆನಾ. ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡ್ರಿ ಒಂದು ಗುಪ್ತ ಭಾಷೆಯಲ್ಲಿ ಗೋಲ್ಡ್ ಅನ್ನು DLOG ಎಂದು ಸಂಕೇತಿಸಿದರೆ ಫಿಶ್ ಅನ್ನು ಹೇಗೆ ಬರೆಯಿರಿ ಅಂತ ಪ್ರಶ್ನೆ ಕೇಳ್ಯಾರ. ಇಂಥ ಪ್ರಶ್ನೆ ಕೇಳಿದಾಗ ಎಷ್ಟು ಈಜಿ ಇರ್ತಾವಂದ್ರ ಮೊದಲು ಅವನ್ನ ಕರೆಕ್ಟ್ ಆಗಿ ಇಲ್ಲಿ ಬರ್ಕೋಬೇಕು. ಏನ್ ಕೇಳ್ಯಾರ್ರಿ ಗೋಲ್ಡ್ GOLD. ಅದಕ್ಕೇನು ಉತ್ತರ ಕೊಟ್ಟಾರ ಅವ್ರ ಇದನ್ನ ಬರ್ದಾರ. ಫಸ್ಟ್ ಏನ್ ಬರ್ದಾರ ನೋಡ್ರಿ DLOG. ಏನಾಗ್ಯದ್ರಿ ಹೇಳ್ರಿ ಇದನ್ನ ರಿವರ್ಸ್ ಬರೆದು ಬಿಟ್ಟಾರ ನೋಡ್ರಿ. ಇದು ಈ ಕಡೆ ಬಂದದ, ಇದು ಈ ಕಡೆ ಬಂದದ, ಇದು ಈ ಕಡೆ ಬಂದದ, ಇದು ಈ ಕಡೆ ಬಂದದ. ನಾವು ಅದನ್ನ ಇದೇ ರೀತಿ ಬಿಡಿಸ್ಬಿಡ್ಬೇಕು. ಏನ ಫಿಶ್ ಐತಿ. ಫಿಶ್ ಏನ್ ಮಾಡ್ಯಾರ ನೋಡ್ರಿ FISH. ನಾವು ಏನ್ ಮಾಡ್ಬೇಕಂದ್ರ ರಿವರ್ಸ್ ಬರ್ಬಿಡ್ಬೇಕು. HSIF ಕರೆಕ್ಟ್ ಆಯ್ತಾ. ಇಷ್ಟ ಈಜಿ ಇರ್ತಾವ. ಕೋಡಿಂಗ್ ಒಳಗ ಬಹಳ ಈಜಿ ಇರ್ತತಿ. ಇದನ್ನ ಏನ್ ಮಾಡ್ಬೋದು ಸರಳವಾಗಿ ಬಿಡಿಸ್ಬೋದು. ಎಸ್ ಇಲ್ಲಿ ನೋಡ್ರಿ ಇದೇನಪ್ಪಾ ಅಂತಂದ್ರ
ದಿಕ್ಕುಗಳ ಮ್ಯಾಗ್ ಚಾಪ್ಟರ್ಸ್ ಒಳಗ ನಿಮ್ಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾರ. ಇದನ್ನ ಸ್ಪಷ್ಟವಾಗಿ ಇನ್ನೊಂದು ನಿಮ್ಗೆ ಹೇಳ್ತೀನಿ ನಾನು. ಪ್ರಶ್ನೆಗಳನ್ನ ಕೇಳಿದಾಗ ನೋಡ್ರಿ ಕರೆಕ್ಟ್ ಆಗಿ ಇದನ್ನ ಓದ್ಕೊಂಡ್ ಏನ್ ಮಾಡ್ಬೇಕಂದ್ರ ನಾವು ಇವುಗಳನ್ನ ದಿಕ್ಕುಗಳನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ದಿಕ್ಕುಗಳನ್ನ ಅರ್ಥ ಮಾಡ್ಕೋಬೇಕಂತಂದ್ರೆ ನೋಡ್ರಿ, ಹೌದಾ, ನಿಮ್ಗೆ ಗೊತ್ತಿರಬೇಕು. ಇದು ಉತ್ತರ, ಇದು ಪೂರ್ವ, ಇದು ದಕ್ಷಿಣ ಮತ್ತು ಇದು ಪಶ್ಚಿಮ. ಹೌದಾ, 4 ದಿಕ್ಕುಗಳು ನಮಗೆ ಗೊತ್ತಿದಾವ. ಹಾಗಾದ್ರ ನಾವ್ ಇದನ್ನ ಪ್ರಶ್ನೆನ ಹೆಂಗ್ ಬಿಡಿಸೋದಪ್ಪ ಅಂತಂದ್ರ ಇಲ್ಲಿ ನೋಡ್ರಿ, ಪ್ರಶ್ನೆ ಒಳಗೆ ಏನ್ ಕೇಳೋಣ, ಶ್ರಾವಣಿ ತನ್ನ ಮನೆಯಿಂದ ಪಶ್ಚಿಮಕ್ಕೆ 8 ಕಿಲೋಮೀಟರ್. ನೋಡ್ರಿ ಇಲ್ಲೊಂದು ಗುರ್ತ ಮಾಡ್ಕೊಳ್ಳು, ಇದೊಂದು ಮನೆ ತಿಳ್ಕೊಳ್ಳು ಶ್ರಾವಣಿದ. ಆಕೆ ಏನ್ ಮಾಡ್ಯಾಳ ಅಂದ್ರ ಪಶ್ಚಿಮಕ್ಕೆ 8 ಕಿಲೋಮೀಟರ್. ನೋಡ್ರಿ ಪಶ್ಚಿಮ ಅಂದ್ರೆ ಎಕಡೆ ಅದ, ಈ ಕಡೆ ಅದಲ್ಲ. ನಾವೇನ್ ಮಾಡ್ಕೋಬೇಕಂದ್ರ ನೋಡ್ರಿ ಎಡಗೈ ಅದಲ್ಲ, ಇದು ಬಲ ಅಂತ ತಿಳ್ಕೊಬೇಕು, ಇದು ಎಡ ಅಂತ ತಿಳ್ಕೊಬೇಕು. ಎಸ್, ಇದೇನ್ರಿ ಇದು ಬಲ, ಇದು ಎಡ. ನೋಡ್ರಿ ಆಕೆ ಇಲ್ದಾಳಿಗೆ ಆಕೆ ಏನ್ ಮಾಡ್ಯಾಳ ಅಂದ್ರ ಪಶ್ಚಿಮಕ್ಕೆ ಚಲಿಸಿದಳು. ನೋಡ್ರಿ ಪಶ್ಚಿಮಕ್ಕೆ ಅಂದ್ರೆ ಕಡೆ ಹೋಗ್ಬೇಕು, ಇದೇನಕ್ಕೆ ಎಡಕ್ಕೆ ಹೋಗ್ಬೇಕು. ಎಷ್ಟು ಕಿಲೋಮೀಟರ್ ಹೋಗ್ಯಾಡ್ರಿ? 8 ಕಿಲೋಮೀಟರ್. ಓಕೆ, ಕರೆಕ್ಟ್ ಆತ. ಚಲಿಸಿದಳು ತನ್ನ ಆಮೇಲೆ ಎಡಕ್ಕೆ 6 ಕಿಲೋಮೀಟರ್ ಚಲಿಸಿದರೆ ಅವಳು ತನ್ನ ಆರಂಭಿಕ ಸ್ಥಳದಿಂದ ಎಷ್ಟು ದೂರ ಚಲಿಸಿದ್ದಾಳೆ. ನೋಡ್ರಿ ಏನ್ ಮಾಡ್ತಾಳಕ್ಕೆ, ಶ್ರಾವಣಿ ತನ್ನ ಮನೆಯಿಂದ ಪಶ್ಚಿಮಕ್ಕೆ 8 ಕಿಲೋಮೀಟರ್ ಚಲಿಸಿ, ಪಶ್ಚಿಮಕ್ಕೆ ತನ್ನ ಮನೆಯಿಂದ ಏನ್ ಮಾಡ್ತಾ 8 ಕಿಲೋಮೀಟರ್ ಬಂದ್ಲಕ್ಕೆ, ಅಲ್ಲಿಂದ ತನ್ನ ಎಡಕ್ಕೆ ಈ ಕಡೆ ಹೊಂಟಾಳಿಗೆ. ಹೌದಾ, ಎಸ್, ಈ ಕಡೆ ಹೊಂಟಾಗ ಏನಾಗ್ತದ ಅಂತಂದ್ರ ಅಲ್ಲಿಂದ ಎಡಕ್ಕೆ ಅಂದಳಕ್ಕೆ. ಹೌದಾ, ನೋಡ್ರಿ ಎಡ ಅಂದ್ರೆ ಎಕಡೆ ಐತಿ, ಕೆಳಗಡೆ ಇದೆಯಲ್ಲ, ಈ ಕಡೆ ಬರ್ತಾಳೆ. ಎಷ್ಟು ಕಿಲೋಮೀಟರ್ ರೀ? 6 ಕಿಲೋಮೀಟರ್. ಚೆನ್ನಾಗಿ ನೋಡ್ರಿ, ಒಂದು ಕ್ವಶನ್ ಬರ್ತದೆ, ಇದು 6 ಕಿಲೋಮೀಟರ್. ಹೌದಾ, ನನ್ನ ಮನೆಯಿಂದ ಏನ್ ಮಾಡಿದ್ರು ಪಶ್ಚಿಮ ದಿಕ್ಕಿ ಕಡೆ ಐತಿ, 8 ಕಿಲೋಮೀಟರ್ ಇಲ್ಲಿ ಬಂದ್ಲು. ಓಕೆ, ಆಮೇಲೆ ತನ್ನ ಎಡಕ್ಕಂದ್ರೆ ಕೆಳಗಡೆ ಬಂದು ಎಷ್ಟು ಕಿಲೋಮೀಟರ್? 6 ಕಿಲೋಮೀಟರ್ ಬಂದು. ಕರೆಕ್ಟಾ? ಹಂಗಿದ್ರ ಇನ್ನೂ ಒಂದು ನಿಮ್ಗೆ ಏನ್ ಈಜಿ ಹೇಳ್ತಂದ್ರ ಇಲ್ಲೊಂದು ಚಾರ್ಟ್ ಕೊಟ್ಟ ನೋಡ್ರಿ, ಇದನ್ನ ಬರ್ದಿಟ್ಕೊಂಡ ಪ್ರಾಕ್ಟೀಸ್ ಮಾಡ್ರಿ. ಯಾಕಂದ್ರ ಪ್ರಶ್ನೆ ಒಳಗೆ ಈ ತರ ಅಂಕೆಗಳು ಬಂದಿದ್ವು ಅಂದ್ರ ಅದರ ಆನ್ಸರ್ ಡೈರೆಕ್ಟ್ ಇದಾಗ್ಬಿಡ್ತೈತಿ. ನಿಮ್ಗೆ ಗೊತ್ತಿರ ನೋಡ್ರಿ, ಪ್ರಶ್ನೆ ಒಳಗೆ 3 ಕಿಲೋಮೀಟರ್ 4 ಕಿಲೋಮೀಟರ್ ಬಂದಿತ್ತಂದ್ರ ಅದರ ಆನ್ಸರ್ ಡೈರೆಕ್ಟ್ 5 ಆಗ್ತತಿ. 6 ಕಿಲೋಮೀಟರ್ 8 ಕಿಲೋಮೀಟರ್ ಬಂದಿತ್ತಂದ್ರ ಡೈರೆಕ್ಟ್ ಆನ್ಸರ್ 10 ಆಗ್ತತಿ. 9 ಮತ್ತು 12 ಕಿಲೋಮೀಟರ್ ಬಂದಿತ್ತಂದ್ರ ಅದರ ಆನ್ಸರ್ 20 ಆಗ್ತದ. 15 ಮತ್ತು 20 ಬಂದಿತ್ತಂದ್ರ ಅದು 25 ಆಗ್ತದ. 18 ಮತ್ತು 24 ಬಂದಿತ್ತಂದ್ರ ಅದು ಏನಾಗ್ತದ? 30 ಆಗ್ತದೆ. ನೀವು ಬಿಡಿಸೋ ಅವಶ್ಯಕತೆ ಇಲ್ಲ. ಇದ್ರೊಳಗೆ ನೋಡ್ತೀರಿ ನೀವು 8 ಬಂದದ, ಇಲ್ಲಿ 6 ಬಂದದ. ಹಂಗಾದ್ರ 6 ಮತ್ತು 8 ಇಲ್ಲಿದಾವ, ಡೈರೆಕ್ಟ್ ಆನ್ಸರ್ ಏನಾಗ್ತದ? 10 ಆಗ್ತದೆ. ಅದು ಹೆಂಗ ಅನ್ನೋದು ನಿಮ್ಗೆ ತೋರಿಸ್ತಾನೆ ನೋಡ್ರಿ. ನಮ್ಗೆ ಏನಂದ್ರ ಪೈಥಾಗೋರಸ್ ಪ್ರಮೇಯ ಒಂದು ರೂಲ್ಸ್ ಅದ. ಇಲ್ಲಿ ಏನ್ ಮಾಡೋಣ ಅಂತಂದ್ರ ನಾವು ABC, ಹೌದಾ, ಏನ್ ಮಾಡ್ಕೊಂಡಿವ್ರಿ? ABC ಅಂತ ಬರ್ಕೊಂಡಿವಿ. ನೋಡ್ರಿ ಡೈರೆಕ್ಟ್ ಆಗಿ AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಹೌದಾ, ಈ ತರ ಬರ್ಕೊಂಡು ನಾವು ಇದೊಂದು ಏನ್ ಮಾಡ್ಬೇಕು, ನೀವು ಸೂತ್ರವನ್ನು ನೆನ್ಪಿಟ್ಕೋರಿ. ಜಸ್ಟ್ ನೋಡ್ರಿ ಏನದ ಇಲ್ಲಿ AB ಸ್ಕ್ವೇರ್, A ಮತ್ತು B ಐತಿ. AB ಸ್ಕ್ವೇರ್ ಅಂದ್ರೆ ಇಲ್ಲಿ 8 ಐತಿ. ಎಷ್ಟು ಪ್ಲಸ್ ಇಟ್ಟು BC ಎಷ್ಟದ ನೋಡ್ರಿ, B ಮತ್ತು C ಎಷ್ಟದ? 6 ಕಿಲೋಮೀಟರ್ ಐತಿ. ಹೌದಾ, ಸ್ಕ್ವೇರ್ ಮಾಡಿದೆ. ಎಸ್, ಆಮೇಲೆ ಏನ್ ಮಾಡೋಣ ಅಂದ್ರೆ ಸ್ಕ್ವೇರ್ ಮಾಡಲ್ಲ. 8 8 64, 8ರ ವರ್ಗ ಸಂಖ್ಯೆ 64 ಪ್ಲಸ್ 6ರ ವರ್ಗ ಸಂಖ್ಯೆ 36. ಹೌದಾ, 64 36 ಕೂಡಿಸ್ರೆ ಎಷ್ಟು ಆಗ್ತತಿ? 100 ಆಗ್ತದೆ. ಹೌದಾ, ಒಂದು 100ರ ವರ್ಗ ಸಂಖ್ಯೆ ಏನ? 10. ನೋಡ್ರಿ ಇಲ್ಲಿ ಆನ್ಸರ್ 10 ಬತ್ತು. ಹಂಗಿದ್ರ 6 ಮತ್ತೆ 8 ಐತಿ ಪ್ರಶ್ನೆ ಒಳಗ 6 ಅದ, ಇಲ್ಲಿ 8 ಅದ. ಹಾಗಾದ್ರೆ 6 8ರ ಮುಂದೆ ಆನ್ಸರ್ ಏನ್ ಬತ್ತು? 10 ಬತ್ತು. ನಾವು ಬಿಡಿಸಿದ ಏನಾಯ್ತು? 10 ಬಂತು. ಹೌದಿಲ್ಲ? ಅದಕ್ಕೆ ನಿಮ್ಗೆ ಏನೋ ಲಕ್, ನಿಮ್ಮ ಒಂದು ಲಕ್ ಇತ್ತಂದ್ರ ಅಕಸ್ಮಾತ್ ಈ ಒಂದು ದಿಕ್ಕುಗಳ ಪ್ರಶ್ನೆ ಕೇಳಿದಾಗ 9 12 ಕಿಲೋಮೀಟರ್ ಅಂತ ಕೊಟ್ಟು ಬಿಟ್ಟಿದ್ರಂದ್ರ ಡೈರೆಕ್ಟ್ ಬಿಡಿಸೋದು ಅವಶ್ಯಕತೆ ಇಲ್ಲ. ನೇರವಾಗಿ 20 ಇತ್ತಂದ್ರ ಅದನ್ನ ಆನ್ಸರ್ ಹಾಕಿರಂದ್ರ ನಿಮ್ಗೊಂದು ಮಾರ್ಕ್ಸ್ ಫಿಕ್ಸ್ ಆಗ್ತತಿ. ಈ ಚಾರ್ಟ್ ಅನ್ನ ಸ್ವಲ್ಪ ಏನ್ ಮಾಡ್ರಿ, ನೆನ್ಪಿಟ್ಕೋರಿ. ಆ ತರ ಬಂದಿರ್ಲಿಲ್ಲ ಅಂದ್ರ ನೀವೇನ್ ಮಾಡ್ಬೇಕಂದ್ರ ಇದೇ ರೀತಿ ಏನ್ ಮಾಡ್ಬೇಕು, ನೀವು ಬಿಡಿಸ್ಬೇಕು. ಇದನ್ನ ಪ್ರಾಕ್ಟೀಸ್ ಮಾಡ್ರಿ. ಅಂಡರ್ಸ್ಟ್ಯಾಂಡ್ ಆಗ್ಲಿಲ್ಲ ಅಂದ್ರ ಮತ್ತೇನ್ ಮಾಡ್ತಾರೆ ನೆಕ್ಸ್ಟ್ ಕ್ಲಾಸ್ನಾಗ ಹೇಳ್ತೇನೆ, ಕಮೆಂಟ್ ದೊಳಗೆ ತಿಳಿಸ್ರಿ. ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗೈತೆ ಅಂತ ಅನ್ಕೊಂಡಿನ. ಎಸ್, ಇಲ್ಲೊಂದು ಪ್ರಶ್ನೆ ಬತ್ ನೋಡ್ರಿ. ಇದನ್ನ ಹೆಂಗ್ ಬಿಡಿಸ್ಬೇಕು ನೋಡ್ರಿ. ಇಲ್ಲೇನ್ ಕೊಟ್ಟಾರ ಅಂತಂದ್ರ 5 3 2 30 ಅಂತ ಕೊಟ್ಟಾರ. ಇಲ್ಲಿ 4 2 3 24 ಅಂತ ಕೊಟ್ಟಾರ. ಇಲ್ಲಿ ಏನ್ ಬರ್ತೈತೆ ಅಂತ ಹೇಳಿ ಪ್ರಶ್ನೆ ಕೇಳ್ಯಾರ. ನೋಡ್ರಿ ಎಷ್ಟು ಈಜಿ ಇರ್ತೈತೆ ಅಂತ ಇದು. 5 3 2. ಎಸ್, ನೋಡ್ರಿ 5 3 2. ಏನೂ ಇಲ್ಲ. 5 3 ಎಷ್ಟ್ರಿ? 15. 15 2 ಎಷ್ಟ್ರಿ? 30. ಅಂಡರ್ಸ್ಟ್ಯಾಂಡ್ ಆಯ್ತು. ಇವು ಹೊರಗಿನ ಸಂಖ್ಯೆಗಳನ್ನ ಏನ್ ಮಾಡ್ಯಾರಪ್ಪ ಅಂತಂದ್ರ ಇಂಟು ಮಾಡಿದಾರ. ಅದಕ್ಕೆ ಆನ್ಸರ್ ಏನಾಗ್ಯದ? 30 ಆಗ್ಯದ. ನೋಡ್ರಿ ಇಲ್ಲಿ ಏನದ ನೋಡ್ರಿ, 4 × 2 × 3 ಐತಿ. ಕರೆಕ್ಟಾ? ಇವುಗಳನ್ನ ಏನ್ ಮಾಡ್ಯಾರ? ಇಂಟು ಮಾಡ್ಯಾರ. 4 2 8, 8 3 ಎಷ್ಟ್ರಿ? 24. ಹಂಗಿದ್ರೆ ನಾವು ಏನ್ ಬಿಡಿಸ್ಯಾರಲ್ಲ ಇದೇ ರೀತಿ ಏನ್ ಮಾಡ್ಬೇಕ್ರಿ? ಬಿಡಿಸ್ಕೋಬೇಕು. ಇಲ್ಲಿ
ನೋಡ್ರಿ ಎಷ್ಟು ಈಜಿ ಐತಿ 6 ಇಂಟು 2 ಇಂಟು 3 ಏನಾಗ್ತದ 6 2 12 12 3 ಎಷ್ಟ್ರಿ 36 ನಮ್ಮ ಆನ್ಸರ್ ಎಲ್ಲಿದ ನೋಡ್ರಿ 6 2 12 12 3 36 ನಮ್ಮ ಆಯ್ಕೆ ಏನಾಗ್ಯದ 36 ಆಗ್ಯದ ಇದರ ಉತ್ತರ ಏನಾಗ್ತದ್ರಿ 36 ಆಗ್ತದ ಇಂಥದ್ರೊಳಗೆ ಪ್ರಶ್ನೆ ಹೆಂಗ್ ಕೇಳ್ತಾರಂದ್ರ ಮೈನಸ್ ಪ್ಲಸ್ ಇಂಟು ಡಿವಿಷನ್ ಇದನ್ನೆಲ್ಲವನ್ನು ನಾವ್ ಏನ್ ಮಾಡ್ಬೇಕು ಮಾಡಿ ನೋಡ್ಬೇಕು ಹೊರಗಿನ ಸಂಖ್ಯೆಗಳನ್ನ ಇಂಟು ಮಾಡಿ ಒಳಗೆ ಆನ್ಸರ್ ಇಟ್ಟಾರ ಇಲ್ಲಿ ಹೊರಗಿನ ಸಂಖ್ಯೆಗಳನ್ನ ಇಂಟು ಮಾಡಿ ಒಳಗಡೆ ಆನ್ಸರ್ ಇಟ್ಟಾರ ಇಲ್ಲಿ ಹೊರಗಿನ ಸಂಖ್ಯೆಗಳನ್ನ ಇಂಟು ಮಾಡಿ ಏನಾಗ್ಯದ ಒಳಗಡೆ ಆನ್ಸರ್ ಅನ್ನ ಇಟ್ಬಿಟ್ಟಾರ ಹಂಗಾದ್ರ ನಮ್ಗೆ ಆನ್ಸರ್ ಏನಾತ್ರಿ ಸಿ ಇಸ್ ರೈಟ್ ಆನ್ಸರ್ ಇಲ್ಲಿ ನೋಡ್ರಿ ವೆನ್ ಡಯಾಗ್ರಾಮ್ ಹೌದಾ ಇದು ಬಹಳ ಇಂಪಾರ್ಟೆಂಟ್ ಕೆಲವೊಂದ್ಸಾರಿ ನಿಮ್ಗೆ ಸೈನಿಕ ಶಾಲೆಯ ಪರೀಕ್ಷೆ ಒಳಗೂ ಕೇಳ್ತಿರ್ತಾರ ಮೆಂಟಲ್ ಎಬಿಲಿಟಿ ಒಳಗ ಇದನ್ನು ನೋಡ್ರಿ ಎಷ್ಟು ಈಜಿ ಐತೆ ಅಂದ್ರೆ ನೋಡ್ರಿ ಕೆಳಗಿನವುಗಳಲ್ಲಿ ಯಾವ ಚಿತ್ರವು ಭಾರತ ದೆಹಲಿ ಮತ್ತು ಕರ್ನಾಟಕಗಳ ಸಂಬಂಧವನ್ನ ಸೂಚಿಸ್ತದ ಅಂತ ಹೇಳಿ ಪ್ರಶ್ನೆ ಕೊಟ್ಟಾರ ಅಂತಂದ್ರೆ ಭಾರತ ದೆಹಲಿ ಮತ್ತು ಕರ್ನಾಟಕಗಳ ಒಂದು ಸಂಬಂಧವನ್ನ ಇದ್ರೊಳಗಿನ ಯಾವ ಚಿತ್ರ ಸೂಚಿಸ್ತದ ಅಂತ ಹೇಳಿ ನಮ್ಗೆ ಕೊಟ್ಟಾರ ನೋಡೋಣ್ರಿ ಒಂದನೇ ಆಯ್ಕೆ ಏನಾಗ್ತದೆ ಇದು ಆಗುವುದಿಲ್ಲ ಎರಡನೇ ಆಯ್ಕೆ ಏನಾಗ್ತದೆ ಇದು ಆಗುದಿಲ್ಲ ಮೂರನೇ ಆಯ್ಕೆ ಏನಾಗ್ತದೆ ಇದು ಆಗುದಿಲ್ಲ ಹಾಗಾದ್ರೆ ನಾಲ್ಕನೇ ಆಯ್ಕೆಯನ್ನು ಟೆಸ್ಟ್ ಮಾಡಿ ನೋಡೋಣ ಏನದರಿ ಭಾರತ ಏನದರಿ ಭಾರತ ಎಸ್ ಭಾರತದೊಳಗ ದೆಹಲಿ ಐತಿ ಎಸ್ ಹೌದಾ ಭಾರತದೊಳಗ ಕರ್ನಾಟಕ ಐತಿ ಎಸ್ ನೋಡ್ರಿ ನಮ್ಮ ಆಯ್ಕೆ ಏನಾಯ್ತು 4 ಇಸ್ ರೈಟ್ ಆನ್ಸರ್ ಹಿಂಗ್ ಕೊಟ್ರೆ ಹೆಂಗ್ ಮಾಡುದ್ರಿ ಹೆಂಗ ಅಂತಂದ್ರ ನೋಡ್ರಿ ಏನಂದ್ರ ಬೆಳಗಾವ್ ಮೈಸೂರ್ ಮತ್ತು ಬೆಳಗಾವ್ ಮತ್ತು ಮೈಸೂರ್ ಕೊಪ್ಪಳ ಹೌದಾ ಇದ್ರದ್ದು ವೆನ್ ಡಯಾಗ್ರಾಮ್ ಹೆಂಗ್ ಕ್ರಿಯೇಟ್ ಮಾಡುದ್ರಿ ಅಂತಂದ್ರ ನೋಡ್ರಿ ಬೆಳಗಾವ್ ಮೈಸೂರ್ ಮತ್ತು ಕೊಪ್ಪಳ ಇದ್ರದ್ದು ವೆನ್ ಡಯಾಗ್ರಾಮ್ ಹೆಂಗ್ ಮಾಡುದ್ರಿ ನೋಡ್ರಿ ಬೆಳಗಾವ್ ಅನ್ನೋದು ಒಂದ್ ಜಿಲ್ಲೆ ಐತಿ ಎಸ್ ಮೈಸೂರು ಅನ್ನೋದು ಒಂದ್ ಜಿಲ್ಲೆ ಐತಿ ಎಸ್ ಕೊಪ್ಪಳ ಅನ್ನೋದು ಜಿಲ್ಲೆ ಐತಿ ಇದೇನಾಗ್ತದ ಈ ರೀತಿ ಚಿತ್ರ ಬರ್ತದ ಹಂಗಿದ್ರ ಇನ್ನೊಂದ್ ನೋಡ್ರಿ ಏನಪ್ಪಾ ಅಂತಂದ್ರ ಕರ್ನಾಟಕ ಕರೆಕ್ಟಾ ಆಮೇಲೆ ಬೆಂಗಳೂರು ಹೌದಾ ಆಮೇಲೆ ಬೆಂಗಳೂರಾಗ ಅಂತಲಿ ನೆಕ್ಸ್ಟ್ ಕರ್ನಾಟಕ ಬೆಂಗಳೂರು ಎಸ್ ಇದನ್ನ ತಗೊಳ್ಳೋಣ ನೆಕ್ಸ್ಟ್ ಒಂದ್ ಸೆಕೆಂಡ್ ಕರ್ನಾಟಕ ಬೆಂಗಳೂರು ಗೋವಾ ಇದು ವೆನ್ ಡಯಾಗ್ರಾಮ್ ಯಾವ ರೀತಿ ರೆಡಿ ಮಾಡ್ಬೇಕು ನೋಡ್ರಿ ಕರ್ನಾಟಕ ಅದನ ಕರ್ನಾಟಕ ಕರೆಕ್ಟ್ ಕರ್ನಾಟಕದೊಳಗೆ ಏನದ ಬೆಂಗಳೂರು ಐತಿ ಗೋವಾ ಅನ್ನೋದು ಏನದ ಒಂದು ರಾಜ್ಯ ಅದ ಅದೇನಾಗ್ತದ ಹೊರಗಡೆ ಬರ್ತದ ಈ ರೀತಿ ಏನ್ ಮಾಡ್ಬೋದು ಅಂದ್ರ ವೆನ್ ಡಯಾಗ್ರಾಮ್ ಅನ್ನ ನಾವು ರೆಡಿ ಮಾಡಕ್ ಕಲಿಬೇಕು ಯಾಕಂತಂದ್ರ ಒಂದು ಪ್ರಶ್ನೆ ನಿಮ್ಗೆ ಏನಾಗ್ತದ ಬರುವ ಸಂಭವನೀಯತೆ ಅದ ಹಾಗಿದ್ರ ವಿದ್ಯಾರ್ಥಿಗಳೇ ಇವತ್ತಿನ ದಿವಸ ನಾವು ಇಲ್ಲಿವರೆಗೆ ಮೆಂಟಲ್ ಎಬಿಲಿಟಿ ಕ್ಲಾಸ್ಗಳನ್ನ ಬಿಡಿಸಿದ್ವಿ ತಮ್ಗೆಲ್ಲರಿಗೂ ತಿಳಿದೈತೆ ಅಂತ ಅನ್ಕೊಂಡಿದ್ದೀನಿ ಇದೇ ರೀತಿ ನಾವು ಏನ್ ಮಾಡೋಣ ಅಂದ್ರೆ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ತರ್ತಾ ಇರ್ತೀನಿ ಅದಕ್ಕೋಸ್ಕರ ತಾವೆಲ್ಲ ಸರಿಯಾಗಿ ಸ್ಪಷ್ಟವಾಗಿ ಏನ್ ಮಾಡ್ರಿ ಅಂದ್ರ ಇವುಗಳನ್ನ ಬಿಡಿಸ್ರಿ ನೋಡ್ತಾ ಇರ್ರಿ ಆಮೇಲೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದ್ವಿ ಆಮೇಲೆ ಮೊರಾರ್ಜಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದ್ವಿ ಅವು ಪ್ರಶ್ನೆ ಪತ್ರಿಕೆಗಳನ್ನ ನೀವೇನ್ ಮಾಡ್ರಿ ರಿವಿಷನ್ ಮಾಡ್ರಿ ಆದರ್ಶ ಪ್ರಶ್ನೆ ಪತ್ರಿಕೆಗಳನ್ನ ರಿವಿಷನ್ ಮಾಡ್ರಿ ಆರಾಮ್ಸೆ ನೀವೇನ್ ಮಾಡೋದಪ್ಪ ಅಂತಂದ್ರ ಒಂದು ಅತಿ ಹೆಚ್ಚು ಸ್ಕೋರ್ ಮಾಡಕ್ ನಿಮ್ಗೆ ಅನುಕೂಲ ಆಗ್ತೈತಿ ಅದಕ್ಕೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಬೇಸಿಗೆ ಶಿಬಿರದ ಪ್ರವೇಶಗಳು ಪ್ರಾರಂಭ ಆಗ್ಯಾವ ಆಮೇಲೆ ರೆಗ್ಯುಲರ್ 3, 4, 5ನೇ ತರಗತಿ ವಿದ್ಯಾರ್ಥಿಗಳಿಗೆ ನಾವು ರೆಗ್ಯುಲರ್ ಕ್ಲಾಸ್ಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕ್ಲಾಸ್ ಇಷ್ಟ ಆಗಿದ್ರೆ ಏನ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಲೈಕ್ ಮಾಡ್ರಿ ಎಲ್ಲರಿಗೂ ಧನ್ಯವಾದ